ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾಗಿ ನೋಡ್ತಾ ಇದ್ದೀರೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಷಯಕ್ಕೆ ಬಂದ್ಬಿಡ್ತೀನಿ ಸ್ನೇಹಿತರೆ. ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ, ಏಕರೂಪ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ಏನು, ಅದರ್ಥ ಏನು, ಅದೇನು ಹೇಳುತ್ತೆ, ಯಾವ ರಾಜ್ಯದಲ್ಲಿ ಅದು ಜಾರಿಯಲ್ಲಿದೆ, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ಬಿಡ್ತೀನಿ ಸ್ನೇಹಿತರೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಸಹ ನಾವು ಇನ್ನೂ ಸಹ ಬ್ರಿಟಿಷ್ನವರು ಮಾಡಿಕೊಟ್ಟ ಕಾಯ್ದೆಗಳನ್ನು ಇಲ್ಲಿವರೆಗೂ ಸಹ ಉಪಯೋಗ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಬ್ರಿಟಿಷ್ ಆ್ಯಕ್ಟ್ಸ್ಗಳೇನಿದೆ ಅದನ್ನೇ ನಾವು ಇಲ್ಲಿ ತನಕನೂ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡಿರಲಿಲ್ಲ ಅಂತಲೇ ಹೇಳ್ಬೋದು. ಆದರೆ ಲಾಸ್ಟ್ 2 ಇಯರ್ಸ್ ಬ್ಯಾಗ್ ಏನಾಗಿದೆ ಅಂತ ಹೇಳಿದ್ರೆ, ಬ್ರಿಟಿಷ್ ಕಾಲದ ಒಂದು 3 ಆ್ಯಕ್ಟನ್ನು ಒಂದು ತೆಗೆದಾಕಿ ಹೊಸದಾಗಿ ಒಂದು ಆ್ಯಕ್ಟನ್ನು ನಾವು ಪಡ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಅದರಲ್ಲಿ ಯಾವುದಾದ್ರು ಅಂದರೆ IPC, CRPC, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಏನಿತ್ತು ಅದರ ಬದಲಾಗಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, BNSS ಮತ್ತು BNS ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 3 ಆ್ಯಕ್ಟ್ಗಳನ್ನು ನಾವು ಹೊಸದಾಗಿ ನಾವು ಪಡ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಯಾಕೆಂದರೆ ಆಗಿನ ಕಾಲದಲ್ಲಿ ಇದ್ದಿದ್ದೇ ಒಂದು ರೂಲ್ಸ್ ರೆಗ್ಯುಲೇಷನ್ ಬೇರೆ, ಶಿಕ್ಷೆ ಪ್ರಮಾಣ ಬೇರೆ ಇತ್ತು, ಮತ್ತು ಶಿಕ್ಷೆಯ ವಿಧಾನಗಳು ಸಹ ಬೇರೆ ಇತ್ತು, ಮತ್ತು ಎವಿಡೆನ್ಸಲ್ಲೂ ಸಹ ಬೇರೆ ಬೇರೆ ರೀತಿಯಾಗಿ ಅಪ್ಡೇಟ್ ಆಗಿದ್ದೀವಿ. ಹಾಗಾಗಿ ನಾವು ನಮ್ಮ ಕಾನೂನಲ್ಲೂ ಸಹ ಅಪ್ಡೇಟ್ ಆಗಬೇಕು ಅಂತ ಹೇಳ್ಬಿಟ್ಟಾಗಿ ಹೊಸದಾಗಿ ಒಂದು 3 ಕಾಯ್ದೆಗಳನ್ನ ಜಾರಿಗೆ ತಂದರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಂತರದಲ್ಲಿ ನಾವು ನೋಡೋದಾದರೆ ಏನು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಹೇಳಿದ್ರೆ, ಎಲ್ಲ ನಾಗರಿಕರಿಗೂ ಸಹ ಒಂದೇ ರೀತಿಯಾದ ಒಂದು ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ, ಯಾವುದೇ ಜಾತಿ ಆಗಲಿ, ಧರ್ಮ ಆಗಲಿ, ಮತ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಮ್ಸ್ ಆಗಲಿ, ಹಿಂದೂ ಆಗಲಿ, ಎಲ್ಲರಿಗೂ ಸಹ ಒಂದೇ ಕಾನೂನು ಅನ್ವಯ ಆಗಬೇಕು ಅಂತ ಹೇಳಿ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡನ್ನು ತರಬೇಕು ಅಂತ ಹೇಳಿ ದೇಶಾದ್ಯಂತ ಒಂದು ಚರ್ಚೆ ನಡೀತದೆ ಅಂತ ಹೇಳ್ಬೋದು. ಈ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಲು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತೀಯ ಸಂವಿಧಾನದ ಅನುಚ್ಛೇದ 44ರಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ. ಆರ್ಟಿಕಲ್ 44ಅಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಏನಿದೆ ಅದನ್ನು ನಾವು ಯಾವ ರೀತಿಯಾಗಿ ಜಾರಿಗೆ ತರಬಹುದು ಅಂತ ಹೇಳಿ ಆರ್ಟಿಕಲ್ 44ರಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ. ಅದನ್ನು ಒಂದು ಸಲ ನೋಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಅದು ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ನಾವು ನೋಡ್ದಂಗೆ ಒಂದು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಇರ್ಬೋದು, ಹಿಂದೂಗಳಿಗೋಸ್ಕರ ಇದೆ. ಮುಸ್ಲಿಂ ಮ್ಯಾರೇಜ್ ಆ್ಯಕ್ಟ್ ಇರ್ಬೋದು, ಮುಸ್ಲಿಮ್ಸ್ಗೋಸ್ಕರ ಇದೆ. ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಇರ್ಬೋದು, ಕ್ರಿಶ್ಚಿಯನ್ಸ್ಗೋಸ್ಕರ ಇದೆ ಅಂತಲೇ ಹೇಳ್ಬೋದು. ಇದೇ ರೀತಿಯಾಗಿ ಆಸ್ತಿಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಹಿಂದೂಗಳಿಗೆ ಬೇರೆ ಥರ ಇದೆ, ಮುಸ್ಲಿಮ್ಸರಿಗೆ ಬೇರೆ ಥರ ಇದೆ, ಕ್ರಿಶ್ಚಿಯನ್ನರಿಗೂ ಬೇರೆ ಥರ ಇದೆ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿ ವಿಲ್ ಮಾಡಬೇಕು ಅಂತ ಹೇಳಿದ್ರು, ಹಿಂದೂ ವ್ಯಕ್ತಿ ವಿಲ್ ಮಾಡಬೇಕು ಅಂತ ಹೇಳಿದ್ರು ಬೇರೆ ಥರ ಬರುತ್ತೆ, ಮುಸ್ಲಿಂ ವ್ಯಕ್ತಿ ವಿಲ್ ಮಾಡಬೇಕು ಅಂತಂದ್ರೂ ಬೇರೆ ಥರ ಬರುತ್ತೆ. ಒಂದು ಡೈವರ್ಸ್ ತಗೋಬೋದಾಗಲಿ ಅಥವಾ ಇನ್ನಿತರ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಸಹ ಬೇರೆ ಬೇರೆಯಾದ ರೀತಿಯಾದ ಒಂದು ಕಾನೂನುಗಳು ನಾವು ದೇಶದಲ್ಲಿ ಇರೋದನ್ನು ನಾವು ನೋಡ್ಬೋದು. ಆದರೆ ಎಲ್ಲರಿಗೂ ಸಹ ಒಂದೇ ರೀತಿಯಾದ ಒಂದು ಕಾನೂನನ್ನು ತರಬೇಕು. ಯಾವುದೇ ಲಿಂಗ ತಾರತಮ್ಯವನ್ನು ಇಲ್ಲದೆ, ಗಂಡು ಹೆಣ್ಣು ಎಂಬ ಭೇದ ಭಾವ ಇಲ್ಲದೆ, ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ಲದೆ, ಕ್ರಿಶ್ಚಿಯನ್ ಅನ್ನೋದಿಲ್ಲದೆ, ಬೇರೆ ಜಾತಿಯವನು ಅನ್ನೋದಿಲ್ಲದೆ, ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಏಕರೂಪವಾದ ಕಾನೂನು ವ್ಯವಸ್ಥೆಯನ್ನು ತರಬೇಕು ಅಂತ ಹೇಳಿ ಎಲ್ಲ ಕಡೆ ಚರ್ಚೆ ಆಗಿ ಮೊದಲನೇ ಬಾರಿಗೆ ನಾವು ಗೋವಾದಲ್ಲಿ ಒಂದು ಈ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ಅಂತ ಹೇಳ್ಬೋದು. ತುಂಬ ವರ್ಷಗಳ ಹಿಂದೆಯೇ ಗೋವಾ ರಾಜ್ಯದಲ್ಲಿ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಯಲ್ಲಿದೆ ಅಂತ ಹೇಳ್ಬೋದು. ಆದರೆ ಅದು ಹೆಚ್ಚು ಜನರಿಗೂ ಸಹ ತಲುಪಿಲ್ಲ, ಈ ಕಾಯ್ದೆ ಅಲ್ಲಿ ಜಾರಿಯಲ್ಲಿದೆ ಅಂತ ಹೇಳ್ಬೋದು. ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದರೆ ಇಂದಿನ ಜನವರಿ 2025 ಯಾರು ಉತ್ತರಾಖಂಡ ರಾಜ್ಯದಲ್ಲಿ ಈ ಕಾಯ್ದೆಯು ಜಾರಿಗೆ ತಂದಿದ್ದಾರೆ ಅಂತ ಹೇಳ್ಬೋದು. ಭಾರತ ದೇಶದ ಉತ್ತರಾಖಂಡ್ ರಾಜ್ಯದಲ್ಲಿ ದಿನಾಂಕ 27/1/2025 ಅವರ ರಾಜ್ಯಾದ್ಯಂತ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಏನಿದೆ, ಏಕರೂಪ ನಾಗರಿಕ ಸಂಹಿತೆ ಏನಿದೆ ಅದನ್ನು ಜಾರಿಗೆ ತಂದಿದ್ದಾರೆ ಅಂತ ಹೇಳ್ಬೋದು. ಆ ಜಾರಿಗೆ ತಂದಿದ್ದಾರೆ ಅಂತೇಳಿ ಇದು ಭಾರತದಲ್ಲೇ ಮೊದಲನೇ ಬಾರಿ ಅಂತ ಹೇಳ್ಬೋದು. ಯಾಕಂದರೆ ಗೋವಾದಲ್ಲಿ ಇರೋದು ಈಗಲೂ ಸಹ ಯಾರಿಗೂ ಸಹ ಸರಿಯಾದ ರೀತಿಯಾಗಿ ಗೊತ್ತಿಲ್ಲ. ಹಾಗಾಗಿ ಭಾರತದಲ್ಲಿ ಪ್ರಪ್ರಥಮವಾಗಿ ಏನು ಯೂನಿಫಾರ್ಮ್ ಸಿವಿಲ್ ಕೋಡ್ ಏನು ಜಾರಿಗೆ ತಂದಿದ್ದಾರೆ ಅದರ ಹೆಗ್ಗಳಿಕೆ ಉತ್ತರಾಖಂಡ ರಾಜ್ಯಕ್ಕೆ ಸೇರಿದೆ ಅಂತ ಹೇಳ್ಬೋದು. ಇದ್ರ ಪ್ರಕಾರವಾಗಿ ಯಾವುದೇ
ವ್ಯಕ್ತಿ ಯಾವುದೇ ಲಿಂಗ, ಯಾವುದೇ ಜಾತಿ, ಯಾವುದೇ ಧರ್ಮ ಅನ್ನ ಹೊರತುಪಡಿಸಿ ಎಲ್ಲರೂ ಒಂದೇ, ಎಲ್ಲರಿಗೂ ಸಮಾನವಾದ ಕಾನೂನು ಅಂತೇಳಿ ಒಂದು ಆ್ಯಕ್ಟನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಆ್ಯಕ್ಟನ್ನು ಮಾಡಬೇಕಾದ್ರೆ ಸುಮ್ಮನೆ ಏನು ಮಾಡಿಲ್ಲ, ಅವ್ರು ಬೇಕು ಅಂತ ಅವರೇ ಮಾಡ್ಕೊ ಕೂತಿಲ್ಲ. ಆ್ಯಕ್ಟನ್ನು ಮಾಡೋಕ್ಕಿಂತ ಮುಂಚೆ ಸಾರ್ವಜನಿಕರ ಅಭಿಪ್ರಾಯವನ್ನು ಸಹ ಪಡ್ಕೊಂಡಿರ್ತಾರೆ. ಸಾರ್ವಜನಿಕರ ಅಭಿಪ್ರಾಯನ ಪಡ್ಕೊಂಡು ನಂತರದಲ್ಲಿ ಒಂದು ಕಮಿಟಿಯನ್ನು ಸಹ ರಚನೆ ಮಾಡಿರ್ತಾರೆ. ಯಾಕೆ ತರಬೇಕಾ ತರಬಾರ್ದಾ, ತರೋದ್ರಿಂದ ಯಾರಿಗೆ ಅನುಕೂಲ ಯಾರಿಗೆ ಅನಾನುಕೂಲ ಅದ್ರ ಬಗ್ಗೆ ಎಲ್ಲ ಸಹ ಒಂದು ಕಮಿಟಿಯನ್ನು ಮಾಡಿ ಕಮಿಟಿಯ ಶಿಫಾರಸನ್ನು ಸಹ ಪಡ್ಕೊಂಡಿರ್ತಾರೆ. ಮತ್ತು ಈ ಕಾಯ್ದೆಯಲ್ಲಿ ಯಾವುದೇ ರೀತಿಯ ಲಿಂಗ ಭೇದವನ್ನು ಮಾಡೋದಿಲ್ಲ, ಗಂಡಾಗಲಿ ಹೆಣ್ಣಾಗಲಿ ಇಬ್ಬರು ಒಂದೇ ಅಂತಲೇ ಹೇಳ್ತಾರೆ ಸ್ನೇಹಿತರೆ. ಮತ್ತು ಕಾನೂನಿನಲ್ಲಿ ಸರಳತೆಯನ್ನು ಇರಬೇಕು ಅಂತ ಹೇಳಿ ಮಾಡಿರೋದು. ಯಾಕಂತ ಹೇಳಿದ್ರೆ ಒಬ್ಬೊಬ್ಬ ಧರ್ಮದವರಿಗೂ ಸಹ ಒಂದೊಂದು ಕಾನೂನನ್ನು ಮಾಡ್ಕೊಬಂದು ಕೂತ್ಕೊಬಿಟ್ರೆ ಆ ಕಾನೂನಿನಲ್ಲಿ ಮಾಡ್ಕೊಳ್ಬೇಕಾದದ್ದು ತುಂಬ ಕಷ್ಟ ಆಗಿರುತ್ತೆ, ಸರಳತೆ ಇರೋದಿಲ್ಲ, ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಅರ್ಥ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಅರ್ಥ ಆಗಲಿ ಆಗಿ ಸರಳತೆಯಿಂದ ಕೂಡಿರಲಿ ಅಂತೇಳಿ ಈ ಕಾಯ್ದೆನ ಮಾಡಿದ್ದಾರೆ ಸ್ನೇಹಿತರೆ. ಈ ಕಾಯ್ದೆಯಲ್ಲಿ ಒಂದು ಲಿವಿಂಗ್ ರಿಲೇಷನ್ಶಿಪ್ ಬಗ್ಗೆನೂ ಹೇಳಿದ್ದಾರೆ ಅಂತ ಹೇಳ್ಬೋದು. ಮೊದಲು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದು ಅವ್ರು ಇಷ್ಟ ಬಂದಷ್ಟು ದಿನ ಇದ್ದು ಬೇಕಾದ್ರೆ ಸಪ್ರೇಟ್ ಆಗ್ಬೋದಾಗಿತ್ತು. ಆದರೆ ಈ ಉತ್ತರಾಖಂಡ್ ರಾಜ್ಯದಲ್ಲಿ ಏನು ನಾಗರಿಕ ಸಂಹಿತೆ ಮಾಡಿದ್ರು ಅದ್ರ ಪ್ರಕಾರವಾಗಿ ಯಾವ ಒಬ್ಬ ವ್ಯಕ್ತಿ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂತನೋ ಆ ಲಿವಿಂಗ್ ರಿಲೇಷನ್ಶಿಪ್ಪು ಸಹ ರಿಜಿಸ್ಟ್ರೇಷನ್ ಆಗಿರಬೇಕಾಗಿರುತ್ತೆ. ರಿಜಿಸ್ಟ್ರೇಷನ್ ಆಗಿ ನಂತರದಲ್ಲಿ ಅವ್ರು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇರಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಮುಂದೆ ಆಗು ಹೋಗುಗಳು ಏನಿದೆ, ಮೇಂಟೆನೆನ್ಸ್ ಇರ್ಬೋದು, ಮಕ್ಕಳಾದರೆ ಮಕ್ಕಳು ನೋಡ್ಕೊಳ್ಳೋ ಅಂಥದ್ದು ಇರ್ಬೋದು, ಅದೆಲ್ಲವೂ ಸಹ ಒಂದು ಕಾನೂನು ಬದ್ಧವಾಗಿರಬೇಕು ಅಂತೇಳಿ ಆ ಲಿವಿಂಗ್ ರಿಲೇಷನ್ಶಿಪ್ ಸಹ ಒಂದು ಜಾರಿಗೆ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಒಂದು ರಿಜಿಸ್ಟ್ರೇಷನ್ ಆಗಿರಬೇಕು ಅಂತ ಹೇಳಿದ್ದಾರೆ. ಮತ್ತು ಬಹುಪತಿತ್ವ ಎಲ್ಲವೂ ಸಹ ಕಾನೂನು ಬಾಹಿರವಾಗಿದೆ. ಯಾವುದೇ ಧರ್ಮದಲ್ಲಾಗಿರ್ಬೋದು, ಮುಸ್ಲಿಮರಲ್ಲಿ ಅವ್ರಿಗೆ ಒಂದಕ್ಕಿಂತ ಹೆಚ್ಚು ಮದುವೆ ಆಗುವ ಒಂದು ಅಧಿಕಾರ ಅವರ ಧರ್ಮದಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆದರೆ ಈಗ ಹೊಸ ಕಾನೂನು ಅನ್ವಯ ಏಕರೂಪ ಕಾಯ್ದೆ ಪ್ರಕಾರವಾಗಿ ಅವರು ಒಂದೇ ಮದುವೆ ಆಗಬೇಕು, ಹೆಚ್ಚು ಮದುವೆ ಆಗೋಂಗಿಲ್ಲ, ಅದು ಸಹ ಸ್ಟಾಪ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಪ್ರಾಪರ್ಟಿ ರೈಟ್ಸಲ್ಲಿರ್ಬೋದು ಅಥವಾ ಮ್ಯಾರೇಜ್ ರೈಟ್ಸಲ್ಲಿರ್ಬೋದು ಮತ್ತು ಇನ್ನಿತರ ಅಧಿಕಾರಗಳು ಸಹ ಎಲ್ಲವೂ ಸಹ ಬದಲಾವಣೆ ಆಗಿದೆ. ಎಲ್ಲರೂ ಸಹ ಒಂದೇ ರೀತಿಯಾದ ಒಂದು ಕಾನೂನನ್ನು ಕೊಟ್ಟಿದ್ದಾರೆ. ಬೇರೆ ರೀತಿಯಾದ ಕಾನೂನು ಒಬ್ಬರಿಗೆ ಇನ್ನೊಂದು ಅಂತ ತಾರತಮ್ಯ ಇಲ್ಲದೆ ಪ್ರತಿಯೊಬ್ಬರು ಒಂದೇ ಅಂತ ಹೇಳಿ ಒಂದು ಕಾಯ್ದೆನ ಮಾಡಿದ್ದಾರೆ ಸ್ನೇಹಿತರೆ. ಆದರೆ ಈ ಕಾಯ್ದೆಯಲ್ಲೂ ಸಹ ಕೆಲವು ನೆಗೆಟಿವ್ ಥಾಟ್ಸ್ಗಳಿದ್ದಾವೆ ಅಂತಲೇ ಹೇಳ್ಬೋದು. ಏನೇನಿದೆ ಅಂತ ಹೇಳಿದ್ರೆ, ಯಾರು ಒಬ್ಬ ಧರ್ಮವನ್ನು ಸುಮಾರು ವರ್ಷಗಳಿಂದ ಹಿಂದಿನ ಕಾಲದಿಂದಲೂ ಸಹ ಒಂದು ಪಾಲನೆ ಬರ್ತಿರ್ತಾರೋ ಅಂಥವರಿಗೆ ಹೊಸ ಕಾನೂನು ಏನಾಗುತ್ತೆ ಅಂತೇಳಿ ಅವ್ರ ಧರ್ಮವನ್ನು ಪಾಲನೆ ಮಾಡೋಕ್ಕೆ ಸ್ವಲ್ಪ ಅಡ್ಡಿ ಉಂಟು ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಧರ್ಮದಲ್ಲಿ ಒಂದಕ್ಕಿಂತ ಹೆಚ್ಚು ಮದುವೆ ಆಗಿ ಅಂತಲೇ ಹೇಳ್ತಾರೆ. ಬಟ್ ಅದ್ರ ಪ್ರಕಾರವಾಗಿ ಇಲ್ಲಿ ಈ ಕಾಯ್ದೆ ಪ್ರಕಾರವಾಗಿ ಮದುವೆ ಆಗಂಗಿಲ್ಲ. ಹಾಗಾಗಿ ಇದೇ ರೀತಿಯಾಗಿ ಒಂದು ಪ್ರಾಪರ್ಟಿ ರೈಟ್ಸ್ ಆಗಿರ್ಬೋದು ಅಥವಾ ವಿಲ್ ಬಗ್ಗೆ ಆಗಿರ್ಬೋದು, ಇನ್ನಿತರ ರೀತಿಯಾಗಿ ಒಂದು ಧರ್ಮದಲ್ಲಿ ಬೇರೆ ಬೇರೆ ರೀತಿಯಾಗಿ ಒಂದು ವಿವರಣೆ ನೀಡಿರ್ತಾರೆ. ಅದೆಲ್ಲವೂ ಸಹ ಸ್ಟಾಪ್ ಆಗಿ ಏನು ಪ್ರತಿಯೊಬ್ಬ ನಾಗರಿಕನೂ ಸಹ ಒಂದೇ ರೀತಿಯಾದ ಕಾನೂನನ್ನು ಮಾಡಿದ್ದಾರೆ. ಒಂದು ಧರ್ಮಕ್ಕೆ ಏನು ಅಲ್ಪಸಂಖ್ಯಾತರು ಇರ್ತಾರೋ ಆ ಧರ್ಮದವರು ಇದನ್ನು ಒಪ್ಪೋಕ್ಕೂ ಸ್ವಲ್ಪ ಹಿಂದೆ ಮುಂದೆ ನೋಡ್ಬೋದು ಅಂತಲೇ ಹೇಳ್ಬೋದು. ಆದರೆ ಪ್ರತಿಯೊಬ್ಬರಿಗೂ ಒಂದೇ ಕಾನೂನು, ಒಂದೇ ದೇಶ, ಒಂದೇ ಕಾನೂನು ಅಂತ ಹೇಳಿ ಮಾಡೋದ್ರಿಂದ ಯಾವುದೇ ರೀತಿ ತಪ್ಪಿಲ್ಲ ಅಂತಲೇ ಹೇಳ್ಬೋದು. ಯಾರೇ ಆಗಲಿ ನಿಮ್ಮ ಧರ್ಮವನ್ನು, ನಿಮ್ಮ ಜಾತಿಯನ್ನು ನಿಮ್ಮ ಮನೆಯಲ್ಲಿ ಆಚರಣೆ ಮಾಡ್ಕೊಳ್ಳಿ. ಮನೆಯಿಂದ ಆಚೆ ಬಂದರೆ ಎಲ್ಲರೂ ಸಹ ಭಾರತೀಯರೇ, ಯಾವುದೂ ಸಹ ಜಾತಿ ಭೇದವಿಲ್ಲದೆ, ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರೂ ನಾವು ಭಾರತೀಯರೇ ಎಂದು ಹೇಳಿ ಬದುಕಬೇಕು ಅಂತೇಳಿ ಒಂದು ಈ ಯೂನಿಫಾರ್ಮ್ ಕೋಡನ್ನು ಮಾಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಏನು ಗುಜರಾತು, ಅಸ್ಸಾಮು, ಕರ್ನಾಟಕ, ಮಧ್ಯಪ್ರದೇಶ್ ಈ ರಾಜ್ಯಗಳಲ್ಲೂ ಸಹ ಏನು ಯೂನಿಫಾರ್ಮ್ ಸಿವಿಲ್ ಕೋಡ್ ಏನಿದೆ, ಏಕರೂಪ ನಾಗರಿಕ ಸಂಹಿತೆ ಏನಿದೆ ಅದನ್ನು ಜಾರಿಗೆ ಬರಬೇಕು ಅಂತ ಹೇಳಿ ಒಂದು ಶಿಫಾರಸನ್ನು ಮಾಡ್ತಾ ಇದ್ದಾರೆ. ಆದ ತಕ್ಷಣ ಅದು ಸಹ ಜಾರಿಗೆ ಬರುತ್ತೆ ಅಂತಲೇ ಹೇಳ್ತಾ, ಎಲ್ಲರೂ ಸಹ ಏನು ಹೊಸ ಕಾನೂನು ಬರ್ತಾ ಇದೆ ಎಲ್ಲನೂ ಗೌರವಿಸಿ, ಎಲ್ಲರೂ ಸ್ವೀಕರಿಸಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ಥ್ಯಾಂಕ್ ಯು.